ಆಯ್ತಲ್ಲ, ಒಂದು ಅರ್ಧ ಕಿಲೋಮೀಟರ್ ಆಫ್ ಸಿಕ್ಕಿರೋದು ತೊಂದರೆ ಅಲ್ಲ, ಅದರದ್ದು ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ಇಲ್ಲಿ ಮೇಲಿಂದ ಜಲಪಾತದಾಗ ನೀರು ಬರೋದು, ಕೆಳಗಿಂದ ಗಣಪತಿ. ಓ ಇದು ನೋಡಿ ಗೋಣಿ, ಅದು ಟೀ ಶರ್ಟ್ ಮಾರೋದು. ಅದು ಎಲ್ಲರೂ ಸ್ವಲ್ಪ ಯಾರಿಲ್ಲದಾಗ ಸ್ವಲ್ಪ ಕತ್ತಲ ಟೈಮಲ್ಲಿ ಬಂದರೆ ಒಮ್ಮೆ ಜೀವ ಹೋಗ್ಬೋದು. ಈಚೆ ಎಂತ ಉಂಟು, ಇಲ್ಲಿ ವಾಟರ್ ಫಾಲ್ಸ್ ಉಂಟು, ಚೆಕ್ ಡ್ಯಾಮ್ ಇದು. ಇಲ್ಲಿ ಡ್ಯಾಮ್ ನೋಡಿ, ಡ್ಯಾಮ್ ಲೀಕ್ ಆಗ್ತಾ ಉಂಟು. ಇದು ಮುರಿದು ಬೀಳ್ತದ ಅಂತ ಡ್ಯಾಮ್ ಒಂದು ದಿವಸ. ಥೂ, ಇಲ್ಲಿ ಪ್ಲಾಸ್ಟಿಕ್ ವೇಸ್ಟ್ಗಳು ನೋಡಿ. ಥಕ್ ಶ ಲೋಟಸ್ ಉಂಟು ಕೆರೆಯಲ್ಲಿ. ಕಾಂಕ್ರೀಟ್ ಆಗಿದೆ ಹೊಸತ್ತು. ಸೂಪರ್ ಉಂಟು ಮಾತ್ರ ಲೊಕೇಶನ್. ಫುಲ್ಲು ರಬ್ಬರ್. ಆ್ಯಕ್ಚುಲಿ ನಾವು ಒಂದು ಇಂಟೀರಿಯರ್ ರೋಡ್ ತಗೊಂಡು ಈಗ ಹೋಗ್ತಿದ್ದೇವೆ. ಮೋಸ್ಟ್ಲಿ ಮೇನ್ ರೋಡ್ ಬೇರೆ ಇರಬೇಕು ಇದಕ್ಕೆ, ಇದು ಶಾರ್ಟ್ಕಟ್. ಆಫ್ ರೋಡ್ ಆಯ್ತಲ್ಲ, ಒಂದು ಅರ್ಧ ಕಿಲೋಮೀಟರ್ ಆಫ್ ಸಿಕ್ಕಿರೋದು ತೊಂದರೆ ಅಲ್ಲ, ಅದರದ್ದು ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ಇದನ್ನು ನಂಬಿಕೊಂಡು ಕಾರಲ್ಲಿ ಬಂದು ನಾವು ಸತ್ತೇ ಹೋಗ್ಬೇಕಷ್ಟೇ ಈ ರೋಡಲ್ಲಿ. ಬೈಕ್ ಆಧಾರಣ ಖುಷಿ ಆಗ್ತದೆ. ಒಂದು ಜಂಪ್ ಮಾಡ್ಲಿಕ್ಕೆ ಹೋಗೋದು ಆಗಲಿಲ್ಲ. ಈಗ ಮೇನ್ ರೋಡಿಗೆ ಜಾಯ್ನ್ ಆದೆವು. ದೇವಸ್ಥಾನ ರಿನೋವೇಷನ್ ಆಗ್ತಾ ಉಂಟಾ ಅಂತ. ಓ ಇದು ಫುಲ್ ಚೇಂಜ್ ಆಗಿದೆ ಮಾರೆ. ಲಾಸ್ಟ್ ಟೈಮ್ ಬರೋ ಹೀಗೆ ಇರಲೇ ಇಲ್ಲ ಇದು. ಈಗ ನಾವು ಬಂದದ್ದು ಇಟ್ಟಲ ಸೋಮನಾಥೇಶ್ವರ ಟೆಂಪಲ್. ಇಲ್ಲಿ ನಾನೊಮ್ಮೆ ತುಂಬ ಹಿಂದೆ ಬಂದಿದ್ದೆ. ಇಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಫುಲ್ ಓಲ್ಡ್ ಟೆಂಪಲ್ ಇದು. ಇಲ್ಲಿ ಇದರ ಮೇಲೆ ಮೋಸ್ಟ್ಲಿ ಹೋಗ್ಲಿಕ್ಕೆ ಆಗ್ತಿತ್ತು. ಅವ್ರು ಯಾವುದೊಂದು ಗುಡ್ಡೆ ಇತ್ತು, ಇಲ್ಲಿ ಸಣ್ಣ ಬಂಡೆ ಇತ್ತು, ಮೋಸ್ಟ್ಲಿ ಇದೇ ಇರಬೇಕು. ಇಲ್ಲಿ ಜೀರ್ಣೋದ್ಧಾರ ಆಗ್ತಾ ಉಂಟು ಮಾತ್ರ ಈಗ. ಸೊ ಇಲ್ಲೇನು ಅಂತ ಹೇಳಿದರೆ ಒಂದು ಗಣಪತಿ ವಿಗ್ರಹ ಉಂಟು, ಅದರ ಮೇಲಿಂದ ನೀರು ಬರೋದು, ಒಂದು ಜಲಪಾತದಾಗೆ. ಮತ್ತು ಫುಲ್ ಜೀರ್ಣೋದ್ಧಾರ ಆಗಿದೆ. ಫುಲ್ಲು ಇದೆಲ್ಲ ಮೋಸ್ಟ್ಲಿ ಹೋಗ್ತದೆ. ಓಕೆ, ಇದೆ ಇಲ್ಲಿ ಮೇಲಿಂದ ಜಲಪಾತದಾಗ ನೀರು ಬರೋದು, ಕೆಳಗಿಂದ ಗಣಪತಿ. ಸೊ ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ, ನೀವು ಇಲ್ಲಿ ಫುಲ್ಲು, ಈಗ ನೀವೆಂತ ಇಲ್ಲಿ ಮಣ್ಣು ನೋಡ್ತಿದ್ದೀರಿ, ಫುಲ್ ಹಳೇ ಬಿಲ್ಡಿಂಗ್ ಇತ್ತು ಇಲ್ಲಿ ಮೇಲೆ. ಹೀಗೆ ಒಂದು ಸೈಡಿಂದ ಹೀಗೆ ಬಂದು ಹೀಗೆ ಇಲ್ಲಿಂದ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಿತ್ತು. ಇವತ್ತೇನು ಯಾವ ಪ್ಲ್ಯಾನ್ಸ್ ವರ್ಕೌಟ್ ಆಗ್ತಿಲ್ಲ. ದೇವಸ್ಥಾನಕ್ಕೆ ಬಂದದ್ದು, ದೇವಸ್ಥಾನ ರಿನೋವೇಷನ್. ಫಸ್ಟ್ ಟ್ರೆಕ್ಕಿಂಗ್ ಹೋದದ್ದು, ಅಲ್ಲೆಲ್ಲರಿಗೆ ಬಚ್ಚಿ ಇಡೀ ಊಷ್ಟಾಗಿ ಹೋಯಿತು. ಇನ್ನು 3 ಲೊಕೇಶನ್ ಉಂಟು ಇವತ್ತು. ಅದೇಗಾಗ್ತದೆ ಅಂತ ಗೊತ್ತಿಲ್ಲ. ಓಕೆ, ಲೆಟ್ಸ್ ಗೋ.
ಇಲ್ಲ ನೆಕ್ಸ್ಟ್ ಇಲ್ಲೊಂದು ಡ್ಯಾಮ್ ಉಂಟು, ಇಲ್ಲೇ ಹತ್ತಿರ 15 ಕಿಲೋಮೀಟ್ರ್ ಉಂಟು ಇಲ್ಲಿಂದ. ಅಲ್ಲಿಗೆ ಹೋಗುವ ಈಗ. ನಾವು ಈಚೆನ ಬಂದದ್ದು, ಅದು ಆ್ಯಕ್ಚುಲಿ ಶಾರ್ಟ್ ಕಟ್ ರೋಡು. ಈಗ ನಾವು ಮೇನ್ ರೋಡಲ್ಲಿ ಹೋಗ್ತಿದ್ದಾವೆ. ಸೆಕೆ ಮಾತ್ರ ಖಂಡಾಟ. ರೋಡ್ ಮಾತ್ರ ಸೂಪರ್ ಉಂಟು. ಓಹೋ, ಮರ ನೋಡಿ ಹೇಗಿತ್ತು ಅಂತ. ಓ ಇದು ನೋಡಿ ಗೋಣಿ, ಅದು ಟೀ ಶರ್ಟ್ ಮರ. ಅದು ಎಲ್ಲರೂ ಸ್ವಲ್ಪ ಯಾರಿಲ್ಲದಾಗ ಸ್ವಲ್ಪ ಕತ್ತಲ ಟೈಮಲ್ಲಿ ಬಂದರೆ ಒಮ್ಮೆ ಜೀವ ಹೋಗ್ಬೋದು. ನಿಮಗೆಲ್ಲೊಂದು ಹಿಂದೊಂದೊಂದು 2 ಕಲ್ಲು ಕಾಣ್ತಿರ್ಬೋದು, ಅದು ನಮ್ಮ ಕೊಣಜೆ ಕಲ್ಲು ನೋಡಿ. ಕೊಣಜೆ ಕಲ್ಲು ಹತ್ರ ಇಲ್ಲಿಗೆ. ಅದು ಸಹ ಫುಲ್ ಟ್ರೆಕ್ಕಿಂಗ್ ಪ್ಲೇಸು. ಅಲ್ಲಿ ಮೇಲೆ ಒಂದು ಟೆಂಪಲ್ ಟೈಪ್ ಉಂಟು. ಸೂಪರ್ ಉಂಟು ಮಾರೆ. ಕಟ್ಟುಂಟು, ನಾಗರ ಕಟ್ಟ. ಮೋಸ್ಟ್ಲಿ ಒಂದುವೆ ಪೋಯರ್ ಅಲ್ಪ ಇಂಕ್ಲೈಕ. ಬೈಕ್ ಓಪುಂಡು ಮಾರ ನೆಟ್ಟು. ಅದನ್ನು ಡ್ಯಾಮಿಗೆ ಬಂದೇವೆ ನೋಡಿ. ವಾ, ಈಚೆ ಎಂತ ಉಂಟು? ಇಲ್ಲಿ ವಾಟರ್ ಫಾಲ್ಸ್ ಉಂಟು, ಚೆಕ್ ಡ್ಯಾಮ್ ಇದು. ಹಾಂ, ಅಲ್ಲಿ ಹೋಗುದಾ? ಹಾಂ, ಹೆಜ್ಜೆ ಅಲ್ಪ ಕಂಡತ್ತು ಯಾವ್ದವು ನೀರು, ಫುಲ್ಲು ನೀರು ಸುದ್ದಾಗೆ ಸೀದಾ ಡೈರೆಕ್ಟ್. ಹಾಂ, ಇಲ್ಲಿ ಒಂದು ನೀರು ಸ್ಪ್ಲಿಟ್ ಆಗ್ತದೆ ನೋಡಿ, ಒಂದು ಆಚೆ ಹೋಗ್ತದೆ, ಒಂದು ಈಚೆ ಹೋಗ್ತದೆ. ಬ್ಯೂಟಿಫುಲ್ ಅಂತ, ಲೈಕ್ ಇಟ್, ಗುಡ್. ಇಲ್ಲಿ ಮಾತ್ರ ಫುಲ್ಲು ಫ್ಲೋಲ್ಲಿ ನೀರು ಹೋಗ್ತದೆ. ಆಫ್ಟರ್ ಅ ಬಿಟ್ ಆಫ್ ಸ್ಕೌಟಿಂಗ್ ಗಾಡಿ ಕೆಳಕೊಂಡು ಹೋಗುವ. ಟೈಮ್ ಟು ಟೇಕ್ ಮೈ ಬೈಕ್ ಬ್ಯಾಕ್. ಸ್ವಲ್ಪ ಟ್ರಿಕ್ಕಿ ಉಂಟು, ಒಂದೇ ಫ್ಲೋಯಲ್ಲಿ ಹೋಗಬೇಕು. ಎಡೆ ಓ
ಇಡೇ ಅದನ್ನು. ಈಗ ನಾವು ನೆಕ್ಸ್ಟ್ ಹೋಗೋದು ಸಹ ಡ್ಯಾಮೇ. ಈಗ ನಾವು ಒಂದು ಡ್ಯಾಮ್ ನೋಡಿದ್ದೇವಲ್ಲ, ಅದರದ್ದೇ ಕಂಟಿನ್ಯೂಷನ್ ಆ್ಯಕ್ಚುಲಿ ಇನ್ನೊಂದು ಪಾರ್ಟ್. ಲೈಕ್ ಇಲ್ಲೆಲ್ಲೋ ಈಗ ನಾವು ಒಂದು ಲೆಫ್ಟ್ ತಗೊಳ್ಬೇಕು. ಬೈಕ್ ಉಂಟು, ಒಂದು ಲಾಕ್ ಮಾರೆ. ಈ ಬೈಕ್ ಪಾರ್ಕ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಆಗ ಒಂದು ಬ್ರಿಡ್ಜ್ ಹೋಗಿದ್ದಾವಲ್ಲ, ಅದರದ್ದೇ ಕಂಟಿನ್ಯೂಷನ್. ಅದೇ ನೀರು ಇಲ್ಲಿಗೆ ಬರೋದು. ಇಲ್ಲಿ ಡ್ಯಾಮ್ ನೋಡಿ, ಡ್ಯಾಮ್ ಲೀಕ್ ಆಗ್ತಾ ಉಂಟು ನೋಡಿ. ಇದು ಮುರಿದು ಬೀಳ್ತದ ಅಂತ ಡ್ಯಾಮ್ ಒಂದು ದಿವಸ. ಓ ಬೈ, ಇಲ್ಲ ಮೋಸ್ಟ್ಲಿ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ನೀರೇ ಇಲ್ಲ, ಈಚೆ ಮಾತ್ರ ಫುಲ್ ನೀರು. ಎಲ್ಲ ಚೆಕ್ ಡ್ಯಾಮ್ ಇದು. ಇಲ್ಲೊಂದು ಪಕ್ಷಿ ಕೂತದ್ದು ನೋಡಿ ಅಂತೆ, ಬ್ಯಾಟ್ಮ್ಯಾನ್ ಉಂಟಿದ್ವಿ. ಆಗದಿಂದ ಎಲ್ಲ ಉಂಟು. ಹೌದು, ಲಾಯ್ಕ್ ಉಂಟಿದು. ಹಾಂ, ಫಸ್ಟ್ ಹೋದ ಬ್ರಿಡ್ಜ್ ಮಾತ್ರ ಅಲ್ಲೇ ಆಗ್ತದೆ. ಈ ಟರ್ನ್ ಆದ ಕೂಡಲೇ ಆ ಬ್ರಿಡ್ಜ್ ಸಿಗ್ತದೆ. ಬ್ರಿಡ್ಜಿನ ಎಂಡಿಗೆ ಬಂದೆವು. ಎಂತ ಗೊತ್ತಿಲ್ಲ, ದೊಡ್ಡ ಕಬ್ಬಿಣದುಂಟು. ಫುಲ್ ತುಕ್ಕಿಡ್ದಿದೆ ಮಾತ್ರ ಇದು. 10 ಬ್ರಿಡ್ಜ್ ಇದು ನೋಡಿ. ಇಲ್ಲೆಲ್ಲ ಫುಲ್ ಗೇಟ್ಗಳು ಸರಿ ಕಾಣ್ತವೆ ನೋಡಿ. ಇಲ್ಲೆಲ್ಲ ಬ್ರಿಡ್ಜ್ ಇದು, ಸಾರಿ ಡ್ಯಾಮ್ ಇದು. ಕಂಟಿನ್ಯೂ ಆಗ್ತದೆ ಬ್ರಿಡ್ಜ್. ಈಚೆ ಇನ್ನೊಂದುಂಟು, ಸೆಕೆಂಡ್ ಪಾರ್ಟ್. ಇಲ್ಲೊಂದು 6-7 ಗೇಟ್ಗಳುಂಟು. ಇಲ್ಲಿ ಸ್ವಲ್ಪ ನೀರು ಬಿಟ್ಟಿಯಾರ ಅಂತ ಇದರಲ್ಲಿ. ನೀರು ಲೀಕೇಜ್ ಅದು, ಆ್ಯಕ್ಚುಲಿ ನೀರು ಬಿಟ್ಟದಲ್ಲ. ಮತ್ತೆ ಚೂರು ಓಪನ್ ಉಂಟು. ಇಮ್ಯಾಜಿನ್ ಒಂದು ಫುಲ್ ಫ್ಲೋ ಅಲ್ಲಿ ಬಿಟ್ಟರೆ ಎಷ್ಟು ಬರ್ಬೋದಲ್ಲ ನೀರು. ಅದು ಚೂರು ಓಪನ್ ಉಂಟು. ಈಚಿಂದ ಬಂದದ್ದು ನೋಡಿ, ಇಲ್ಲಿ ಸಹ ಉಂಟು ಫುಲ್ಲು. ಇದು ಆ್ಯಕ್ಚುಲಿ ಇದನ್ನು ಲಿಫ್ಟ್ ಮಾಡಲಿಕ್ಕೆ ಇರಬೇಕು, ನಮ್ಮ ಗೇಟ್ಗಳನ್ನು ಲಿಫ್ಟ್ ಮಾಡಲಿಕ್ಕಿರೋ ಕ್ರೇನ್ ಇದು. ಬಟ್ ಅಲ್ಲಿದ್ದು ಇಡೀ ತುಕ್ಕಿಡ್ದೋಗಿದೆ. ಇಲ್ಲಿ ನೋಡಿ, ನೀರು ಬಂದು ಇಲ್ಲಿಂದ ಫ್ಲೋ ಆಗೋದು ನೋಡಿ, ಸರಿ ಗೊತ್ತಾಗ್ತದೆ. ಇದೆಲ್ಲ ಪೊಲ್ಯೂಷನ್ ಬೇಸಿಕ್ಲಿ. ಒಂದು ಫ್ರೋತಾಗೆ ಕಾಣ್ತಾ ಉಂಟಲ್ಲ, ವಾಟರ್ ಪೊಲ್ಯೂಷನ್ ಎಲ್ಲ ಪ್ಲಾಸ್ಟಿಕ್ ವೇಸ್ಟ್ಗಳಿಂದೆಲ್ಲ ಬರೋದು ಮೋಸ್ಟ್ಲಿ. ನೋಡಿ ಹೇಗೆ ಫ್ಲೋ ಆಗ್ತಾ ಉಂಟು ನೋಡಿ. ಕರೆಕ್ಟ್ ಇಲ್ಲಿಂದ ಬಂದು ನೀರು ಇಲ್ಲಿಂದ ಹೋಗ್ತಾ ಉಂಟು ಅಂತ. ಹಾಗಾದರೆ ಮೋಸ್ಟ್ಲಿ ಇಲ್ಲಿ ಬಿಟ್ಟಿದ್ದಾರೆ, ಓಪನ್ ಆಗಿದೆ. ಈ ಡೋರ್ ಸ್ವಲ್ಪ ಓಪನ್ ಉಂಟು, ಇಲ್ಲಿಂದ ನೀರು ಹೋಗ್ತಾ ಉಂಟು. ಇಲ್ಲಿ ಪ್ಲಾಸ್ಟಿಕ್ ವೇಸ್ಟ್ಗಳು ನೋಡಿ. ಜಸ್ಟ್ ಇಮ್ಯಾಜಿನ್,
ಇದೊಂದು ಸಣ್ಣ ಡ್ಯಾಮ್, ಇದು ಸಣ್ಣ ಡ್ಯಾಮ್. ಇಲ್ಲೇ ನಿಮಗೆ ಇಷ್ಟು ಪ್ಲಾಸ್ಟಿಕ್ ನೋಡಲಿಕ್ಕೆ ಸಿಕ್ಕಿತು ಅಂತ ಹೇಳಿದರೆ ಜಸ್ಟ್ ಇಮ್ಯಾಜಿನ್ ಈ ದೊಡ್ಡ ದೊಡ್ಡ ಡ್ಯಾಮ್ಗಳಲ್ಲಿ ಹೇಗಿರ್ಬೋದು. ಥ್ರೂಔಟ್ ಇಂಡಿಯಾ ಎಷ್ಟು ಪ್ಲಾಸ್ಟಿಕ್ ವೇಸ್ಟ್ ಜನರೇಟ್ ಮಾಡ್ಬೋದು. ಲಿಟ್ರಲಿ ಪೊಲ್ಯೂಷನ್ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಜನರಿಗೆ ಅದು ಕರೆಕ್ಟ್ ಬುದ್ಧಿ ಬರಬೇಕು, ಪೊಲ್ಯೂಷನ್ ಮಾಡಬಾರ್ದು ಅಂತ. ಹಾಗೆ ಅದರ ಪ್ಲಾಸ್ಟಿಕ್ ಯೂಸೇಜ್ ಕಮ್ಮಿ ಮಾಡಿ ಪೊಲ್ಯೂಷನ್ ಕಮ್ಮಿ ಮಾಡಬೇಕಷ್ಟೇ. ಅಪಾರ್ಟ್ ಫ್ರಮ್ ದಟ್ ದಿಸ್ ಇಸ್ ನೋ ಅದರ್ ವೇ. ಇಲ್ಲ ನಾಯಿ ಸಿಕ್ಕಿತ್ತು, ಭಾರಿ ಫ್ರೆಂಡ್ಲಿ ಉಂಟು. ಈಗ 2 ಡ್ಯಾಮ್ ಆಯಿತು ನೋಡಿ. ಇದೊಂದು ಮತ್ತು ಫಸ್ಟಿಗೆ ಹೋದದ್ದು. ಈಗ ಇನ್ನೊಂದು 3ನೇ ಡ್ಯಾಮಿಗೆ ಹೋಗ್ತಿದ್ದೇವೆ, ವಿಚ್ ವಿಲ್ ಬಿ ದ ಫೈನಲ್ ಲಾಸ್ಟ್ ಡೆಸ್ಟಿನೇಷನ್. ಇವತ್ತಿದ್ದು ನಮ್ಮದು. ಇವತ್ತು ಮಾತ್ರ ಫ್ಲಾಪ್ ಡೇ ಆಗಿ ಡ್ಯಾಮ್ ಡೇ ಆಯಿತು ಲಾಸ್ಟಿಗೆ. ನೋಡಿ ಈಗ ಕರೆಕ್ಟ್ ಕಾಣ್ತದೆ. ಇಲ್ಲಿ ಮಾತ್ರ ಹೆಚ್ಚು ನೀರು ಬಿಡಲಿಲ್ಲ.